ಈಗ ನಿಮ್ಮ ಮನೆ ಬೇಕು, ನೀವು ನಮ್ಮ ಜೊತೆ ಬರಬೇಕು. ನೀವು ಜೊತೆ ಬಂದರೆ ನಾವು ಅವ್ರಿಗೆ ಬೆನ್ನು ಹಿಡಿತೇವೆ. ಇವತ್ತೇನಾಗಿದೆ, 1 ವರ್ಷದ ಹೋರಾಟದಲ್ಲಿ 108 ಮನೆ ಸಿಕ್ತು. ಈಗ ಅದನ್ನು ಲೆಕ್ಕ ಮಾಡಿದರೆ ಮತ್ತೊಂದು 10 ವರ್ಷ ಮಟ್ಟನೂ ಹೋಗ್ಬೋದೇನೋ ಹೋರಾಟ ಅಂತ ಗೊತ್ತಾಗ್ತಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ಜನ ಕೋಆಪ್ರೇಷನ್ ಮಾಡ್ತಾ ಇಲ್ಲ. ಈಗ ನೀವೆಲ್ಲ ಫಲಾನುಭವಿಗಳು ಇದ್ದೀರಿ, ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆಯವ್ರು ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದರೆ ನಮ್ಮ ಹೋರಾಟಕ್ಕೆ ಒಂದು ಬಲ ಬರ್ತದೆ. ಎಲ್ಲಿವರೆಗೆ ಹೋರಾಟಕ್ಕೆ ಬರುವುದಿಲ್ಲ ಅಲ್ಲಿವರೆಗೆ ನಮ್ಗೆ ಏನು ಮಾಡಲಿಕ್ಕಾಗಲ್ಲ. ನಾವು ಡೈಲಿ ಹೋಗಿ ಕಮಿಷನರ್ ಭೇಟಿಯಾಗಿ ಆ ವಿಷಯ ಈ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಮುಂದೆ ಅವ್ರಿಗೆ ಮನವರಿಕೆ ಆಗಲಿ ಅಂತ ಹೇಳಿ ಕರೆದಿದ್ವಿ. ಅಲ್ಲಿ ಏನು ನಡೆದದ್ದು, ಏನಾಗಬೇಕು ಅಂತೇಳಿ ಈಗಾಗಲೇ ಹೋದ ವಾರ ಒಂದು ಆಶ್ರಯ ಕಮಿಟಿ ಸಭೆ ಆಗಿದೆ. ಈಗ ಅವ್ರು ಹೇಳಿದ್ದಾರೆ ಆಶ್ರಯ ಬಗ್ಗೆ ಶಾಸಕರು ಒಲವು ತೋರಿಸಿದ್ದಾರೆ. ಆ 36 ಟೋಟಲ್ 84 ಮನೆಗಳ ಒಂದು ಪೂರ್ತಿ ಕೆಲಸ ಮುಗಿಸ್ಬೇಕು ಅನ್ನುವ ಬಗ್ಗೆ ಒಂದು ವಾರದಲ್ಲಿ ಅದು ಎಸ್ಟಿಮೇಷನ್ ಮಾಡಿ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅಂತ. ಅವ್ರು ಅಷ್ಟು ಹೇಳಿದ್ದಾರೆ ಅಂತೇಳಿ ನಾವು ಸುಮ್ಮನೆ ಕುಂತರೆ ಸಾಧ್ಯ ಇಲ್ಲ. ನಾವೆಲ್ಲ ಅದರ ಬಗ್ಗೆನೂ ಯಾವ ರೀತಿ ಫೈಟ್ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ನಾವು ನೋಡ್ತಾ ಇದ್ದೇವೆ. 27ಕ್ಕೆ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು ಹೌಸಿಂಗ್ ಬೋರ್ಡ್ದು. ಅದು ಕಾರಣಾಂತರದಿಂದ ಮತ್ತೆ ಮುಂದೆ ಹಾಕಿದ್ದಾರೆ. ಅದು ಯಾವಾಗ ಆಗ್ತದೆ ಮತ್ತೆ ಅಲ್ಲೇ ನಾವು ಹೋಗಬೇಕು. ಅಲ್ಲೇ ಹೋಗಿ ಕುಂತು ನಾವು ಫೈಟ್ ಮಾಡಿ ನಾವು ಆದಷ್ಟು ಬೇಗನೆ ಈ ಮನೆಗಳು ಸಿಗಬೇಕು ಅಂತೇಳಿ ಮಾಡ್ತೀವಿ. ಅದೇ ರೀತಿ ಈ ಪ್ಲಾಟ್ ಬಗ್ಗೆ ಏನಿದೆ ಅದನ್ನು ಪ್ರೊಸೆಸ್ದಲ್ಲಿದೆ. ಈಗ ಹೇಳಿದ್ದಾರೆ ಅವರು, ಅದು ನನ್ನ ಕೈಯಲ್ಲಿ ಕೆಲಸ ಇದೆ, ನಾನು ಏನಿದೆ ಪ್ರೊಸೆಸ್ ಮಾಡ್ತೇನೆ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಇಷ್ಟು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅಂತೇಳಿ ನಾವು ಮನೆಯಲ್ಲಿ ಕುಂತರೆ ಸಾಧ್ಯ ಇಲ್ಲ. ನಾವು ಅವರಿಗೂ ಫಾಲೋಅಪ್ ಇಡಬೇಕು. ನೀವು ಎಲ್ಲ ನಾವು ಕರೆದಿರುವಂಥ ಸಭೆಯಲ್ಲಿ ಬರಬೇಕು. ಈಗ ನಿನ್ನೆ ರಾತ್ರಿ 2 ಗಂಟೆ ಮಟ್ಟ ಕುಂತು ಮೆಸೇಜ್ ಹಾಕೇನೆ, ಪರ್ಸ್ನಲ್ಲಿನೂ ಹಾಕಿದ್ದೇನೆ, ಪ್ರತಿ ಗ್ರೂಪ್ದಲ್ಲಿನೂ ಹಾಕಿದ್ದೇನೆ. ಆದರೆ ಬಂದಿದ್ದಿಷ್ಟು ಈ ರೀತಿ ಇದ್ದರೆ ಆಗುವುದಿಲ್ಲ. ನಾನು ಹಾಕಿದ್ದೇನೆ, ಇವರು ಹಾಕಿದ್ದಾರೆ, ಮೇಡಮ್ನು ಹಾಕಿದ್ದಾರೆ, ಎಲ್ಲರೂ ಹಾಕಿದ್ದಾರೆ, ಆದರೂ ಬರುವುದಿಲ್ಲ. ಈಗ ನಾವು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೀವಿ, ನೀವು ಬರುವಾಗ 2-3 ಜನ ಕರ್ಕೊಂಡು ಬರ್ತೀವಿ, ಬಂದಿಲ್ಲ. ನಾಳೆ ಮನೆ ಹತ್ರ ಹೋದೆ, ಮನೆಯಲ್ಲಿ ಕುಂತಿದ್ದಾರೆ ಆರಾಮ್. ಯಾರು ಆ 35 ಜನ, ಅದರಲ್ಲಿ ಒಂದಿಬ್ರು ಬಂದರು. ಹಿಂಗಾಗೋದಿಲ್ಲ. ನಾವು ಎಲ್ಲ ಸೇರಿ ಈಗ ನಮ್ಮ ಮನೆ ಸಿಗಲಿಕ್ಕೆ ಯಾವ ರೀತಿ ಹೋರಾಟ ಮಾಡಿದ್ದಾರೆ, ನಾವು ಅವ್ರ ಜೊತೆ ನಿಲ್ತೇವೆ ಅಂತೇಳಿ ಮಾಡಿದ್ರೆ ಖಂಡಿತವಾಗಿ ಆಗ್ತದೆ. ನಾವು ಈ ಒಂದು ವಿಷಯ ಬಗ್ಗೆ ಭಾಳ ಸೀರಿಯಸ್ ಆಗಿ ಬೇರೆ ಯಾವುದೂ ತಗೋತಾರೆ. ಯಾಕಂದರೆ ನೀವು ಕಷ್ಟದಲ್ಲಿ ಇದ್ದೀರಿ, ಬಾಡಿಗೆ ತುಂಬ್ತಾ ಇದ್ರಿ. ಎಷ್ಟೋ ಜನ ಈಗ ಬಾಡಿಗೆ ತುಂಬಲಿಕ್ಕೂ ಆಗ್ತಲ್ಲ, ಅದು ನಮ್ಗೆ ಗೊತ್ತಿದೆ. ಅದನ್ನು ನೀವು ತಿಳ್ಕೊಳ್ಬೇಕು. ಹೌದು, ನಮ್ಮ ಕಷ್ಟ ಇದೆ, ನಾವೆಲ್ಲ ಸೇರಿ ಏನಾರ ಮಾಡುವ ಅಂತೇಳಿ ಮಾಡಿದರೆ ಖಂಡಿತವಾಗಿ ಮನೆ ಸಿಗ್ತದೆ. ಮತ್ತು ಇದಕ್ಕೆ ಖರ್ಚು ವೆಚ್ಚನೂ ಇದೆ. ಕನಿಷ್ಠ ನೀವು ಕಾಂಟ್ರಿಬ್ಯೂಷನ್ನು ಕೊಡಬೇಕು. ಈಗ ನಾವು ಬೆಂಗಳೂರು ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗ್ತದೆ. ಈಗ ಮೊನ್ನೆ ನಾವು ಕಾಂಟ್ರಿಬ್ಯೂಷನ್ ಮಾಡಿ ಹುಬ್ಬಳ್ಳಿ ಹೋದ್ವಿ. ಇಂಥ ಪ್ರತಿಯೊಂದು ವಿಷಯ ಇದೆ. ನೀವೆಲ್ಲ ವಿಚಾರ ಮಾಡಿ ನೀವು ನಮ್ಮ ಜೊತೆಯಾಗಿ ನಿಂತರೆ ನಾವು ಇದು 1 ವರ್ಷದಲ್ಲಿ ಒಂದು ಟಾರ್ಗೆಟ್ ಇಟ್ಟು ನಾವು ಫೈಟ್ ಮಾಡಿದ್ರೆ ಮತ್ತೊಂದು 300 ಆದರೂ ಮನೆ ನಾವು ರೆಡಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ನೀವು ಅಂದರೆ ನಾವು ನೀವು ಹಂಗಿದ್ರೆ ಮುಗೀತದೆ. ನಿಮ್ಮ 70,000 ರೂಪಾಯಿ ದಾನ ಅಂತ ಹೇಳಿರಿ. ಈಗ ನೋಡಿ, ಹಿಂದೆ ಸಾಕಷ್ಟು ಪ್ರಾಬ್ಲಮ್ ಮಾಡಿದ್ದಾರೆ. ಕೆಲವು ಜನ 70,000 ತುಂಬಿದ್ದಾರೆ, ಅಲ್ಲಿ ರೆಕಾರ್ಡ್ದಲ್ಲಿ 50 ಇದೆ, ಅವ್ರ ನಂಬರೇ ಬಂದಿಲ್ಲ. ಎಷ್ಟೋ ಜನ ಇದೆ. ಅದು ಈಗ ನಾವು ಒಂದೊಂದು ನೋಡ್ತಾ ಇದ್ದೇವೆ. ಆದರೂ ಜನ ಮಾತಾಡ್ತಿಲ್ಲ. ಅದೇ ನನಗೆ ಆಶ್ಚರ್ಯ. ನಾ ಪ್ರತಿ ಮೀಟಿಂಗಲ್ಲಿ ಅದು ಕೇಳ್ತೇನೆ, ನಿಮ್ಗೆ ಯಾರ ದುಡ್ಡು ಬೇರೆಯವ್ರು ಕೊಟ್ಟಾರೆ 70,000 ಅಂತ ಹೇಳ್ತಾರೆ. ನಾ ಬಂಗಾರ ಮಾರೇನೆ, ನಾ ಬಡ್ಡಿನ ತೊಗೊಂಡೇನೆ. ನೆಕ್ಸ್ಟ್ ಮೀಟಿಂಗ್ ಕರೆದಾಗ ಬರಲಿಲ್ಲ. ಈಗ ನಮ್ಗಿಂತ ಹೆಚ್ಚಿಗೆ ಒತ್ತಡ ನಿಮ್ಗಿರ್ಬೇಕು. ನೀವು ಬರಬೇಕು, ನಿಮ್ಮ ಮನೆಯವ್ರು ಬಂದು ನಿಂತು ನಮ್ಮ ಮನೆ ಕೊಡಿಸ್ರಿ ಅಂತೇಳಿ ಮಾಡಬೇಕು. ಅದು ಮಾಡೋದಿಲ್ಲ. ಈಗ ನಮ್ಗೆ ಹಾಸ್ಯ ಆಗಿದ್ದಂಗೆ ನಾವೇ ದಿನ ಬೆಳಗ್ಗೆ ಎದ್ದು ನಾವು ಫೋನ್ ಮಾಡಬೇಕು, ಎಲ್ಲರಿಗೆ ಬೆಂಗಳೂರು ಕಮಿಷನರ್ ಮಾಡಬೇಕು, ಕಾರವಾರ ಕಮಿಷನರ್ ಮಾಡಬೇಕು, ಇಲ್ಲೇ ಬರಬೇಕು ಅಂತ ಹೇಳಿದರೆ ನಮಗೆ ಬೇಕು ಅಂತೇಳಿ ಆಸಕ್ತಿ ಆಗ್ತದೆ. ಅದಕ್ಕಾಗಿ ದಯಮಾಡಿ ನೀವೆಲ್ಲ ಜೊತೆ ನಿಂತರೆ ನಾವು ಫೈಟ್ ಮಾಡ್ತೇವೆ. ಆದಷ್ಟು ಈಗ 1 ವಾರದಲ್ಲಿ ಆ ಒಂದು ಟೆಂಡರ್ ಬಗ್ಗೆ ಅವ್ರು ಹೇಳಿದಾರೆ, ಕೆಲಸ ಏನು ಉಳಿದೋದು ಅದು ಮಾಡಲಿಕ್ಕೆ. ಅದು ಹೆಂಗೆ ಪ್ರೊಸೆಸ್ ಆಗ್ತದೆ ನೋಡಿ, ಅವಶ್ಯ ಇದ್ದರೆ ಮತ್ತೆ ಕರಿತೇವೆ. ನೀವು ದಯಮಾಡಿ ಎಲ್ಲರೂ ಬರಬೇಕು. ನೀವು ಈ ಒಂದು ಸಭೆಗೆ ಬಂದಿದ್ದ ಸಲುವಾಗಿ ಹೋರಾಟ ಸಮಿತಿಯಿಂದ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮ ಪ್ರಾಬ್ಲಮ್ ಇದ್ದರೆ ಈಗಾಗಲೇ ಹೋಗಿ ಚೆಕ್ ಮಾಡ್ಕೊಳ್ಬೇಕು.